ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಕಳೆದ 1.5 ಗಂಟೆಯಿಂದ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ಸಭೆಯನ್ನ ಮಾಡ್ತಿದ್ದಾರೆ. ಹೆಚ್ಚುವರಿ ದರ ನೀಡಲ್ಲ ಅಂತಿದ್ದಾರಂತೆ ಕಾರ್ಖಾನೆ ಮಾಲೀಕರು. 3200 ರೂಪಾಯಿ ಬಿಟ್ಟು ಹೆಚ್ಚುವರಿ ಹಣ ಕೊಡೋಲ್ಲ ಅಂತಿದ್ದಾರಂತೆ ಮಾಲೀಕರು. ಸಿಎಂ ಅವರ ಪ್ಲಾನ್ ಏನು? 100 ರೂಪಾಯಿ ಜಾಸ್ತಿ ಮಾಡಿ ಕೊಡಿ ಅಂತೇಳಿ, 3300 ರೂಪಾಯಿ ಕೊಡಿ ಅಂತೇಳಿ ಸಚಿವರ ಮೂಲಕ ಸಂಧಾನ ಮಾಡುವಂತ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಆದ್ರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಂದ ಯಾವುದೇ ರೀತಿಯಾದಂತ ಸಮ್ಮತಿ ಸಿಗ್ತಾ ಇಲ್ಲ. ಇವತ್ತು ಅಲ್ಲಿರುವಂತಹ ಮೀಟಿಂಗ್ ನಲ್ಲಿ ಎಷ್ಟು ಜನ ಜನಪ್ರತಿನಿಧಿಗಳಿದ್ದೀರಿ? ನಿಮ್ಗೆ 100 ರೂಪಾಯಿ ಜಾಸ್ತಿ ಕೊಡಕ್ಕಾಗಲ್ವಾ? ನಿಮ್ಗೆ 1 ಟನ್ ಕಬ್ಬನ್ನ ತಗೊಂಡ್ರೆ ನೀವು ಅದರಿಂದ ಎಷ್ಟು ಲಾಭ ತಗೋತೀರಂತ ಲೆಕ್ಕ ನಮ್ಮ ಹತ್ರ ಇದೆ. ಇವತ್ತು ನೀವು ಕೇಳ್ತೀರಾ 5 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೆಜಿ ಸಕ್ಕರೆಗೆ ಮಾಡಿಸ್ಕೊಳ್ಳಿ. ಇವತ್ತು ನೀವು ರೈತರು ಇವತ್ತು ಬಂದು ಬೀದಿನಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಆದ್ರೆ ನೀವಿಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ. ಓಕೆ, ಒಪ್ಕೊಳ್ಳೋಣ. ಯಾಕೆ ಸುವರ್ಣಸೌಧ ಇರ್ಲಿಲ್ವಾ? ಸುವರ್ಣಸೌಧದಲ್ಲಿ ಮೀಟಿಂಗ್ ಮಾಡ್ಬೋದಿತ್ತಲ್ವಾ? ಇಲ್ಲಿ ಫಸ್ಟ್ ನೀವು ರೈತರ ಸಮಸ್ಯೆನ ಬಗೆಹರಿಸುವಂತ ಕೆಲಸವನ್ನ ಮಾಡಿ. ಕೇಂದ್ರದಿಂದ ದಕ್ಷಿಣ ಭಾರತ ಸಕ್ಕರೆ ಕಾರ್ಖಾನೆಗಳು ನಷ್ಟ ಆಗಿದೆ. ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಕೇಂದ್ರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರಂತೆ. ಹೋಗಿ ಡೆಲ್ಲಿ ಕೂತ್ಕೊಳ್ಳಿ, ಪ್ರತಿಭಟನೆ ಮಾಡಿ. ನೀವು ಕೇಂದ್ರ ಸರ್ಕಾರದ ರಫ್ತು ನೀತಿಯಿಂದ ನಮಗೆ ಅನ್ಯಾಯ ಆಗಿದೆ, ಹೋಗ್ರಿ ಡೆಲ್ಲಿಗೆ ಹೋಗಿ ನೀವು ಬಿಸಿಲು ಕೂತ್ಕೊಂಡು ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ. ಬೇರೆ ಯಾರಾದ್ರೂ ನಡೆಸಲಿ, ನಾವು ಬಿಟ್ಕೊಡಕ್ಕೆ ಸಿದ್ಧ ಅಂತ. ಬಿಟ್ಕೊಡಿ, ಬಿಟ್ಟು ಕೊಟ್ಟು ಹೋಗಿ ಅಂತ ನಡೆಸೋದಕ್ಕೆ ತುಂಬಾ ಜನ ಇದ್ದಾರೆ. ಬರ್ತಾರೆ ಮಹಾರಾಷ್ಟ್ರದಿಂದ. ಸಿಎಂ ಸಿದ್ದರಾಮಯ್ಯ ಅವರ ಸಭೆಯಲ್ಲಿ ಹೇಳ್ತಾರೆ, ಸಿಎಂ ಮುಂದೆಯೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಕಿಡಿಕಾರಿದ್ದಾರೆ. ರಫ್ತು ನೀತಿಯಿಂದ ನಮಗೆ ಅನ್ಯಾಯ ಆಗಿದೆ ಅಂತೇಳಿ. ನಿಮ್ಗೆ ಕೇಂದ್ರದಿಂದ ಅನ್ಯಾಯ ಆಗಿದ್ರೆ ಹೋಗಿ ದಯವಿಟ್ಟು ಕೈ ಮುಗಿದು ಬೇಡ್ಕೊತೀವಿ, ಹೋಗಿ ದೆಹಲಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಕುತ್ಕೊಂಡು ಪ್ರೊಟೆಸ್ಟ್ ಮಾಡಿ, ಬಿಸಿಲಲ್ಲಿ ಕುತ್ಕೊಳ್ಳಿ. ನಿಮಗೆ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಬಿಡಿ, ಬರ್ತಾರೆ ಬೇರೆ ಖಾಸಗಿ ಕಂಪನಿಗಳು ಬರ್ತವೆ. ಎಲ್ಲಾ ಜನಪ್ರತಿನಿಧಿಗಳೇ ಇರೋದು ಸಕ್ಕರೆ ಕಾರ್ಖಾನೆಗಳು. ಎಲ್ಲ MLA, ಮಿನಿಸ್ಟರ್, MLC ಇವ್ರದೇ ಇರೋದಲ್ಲ. ಎಲ್ಲ ನಿಮಗೆ ನಡ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ಬಿಟ್ಬಿಡಿ. ನಡ್ಸಕ್ ಆಗ್ತಿಲ್ಲ ಅಂತೇಳಿ ಬಿಟ್ಬಿಡಿ. ಮಹಾರಾಷ್ಟ್ರ ಇಂದನೋ ಬೇರೆ ಸ್ಟೇಟ್ ಇಂದನೋ ಬಂದು ನಡೆಸ್ತಾರೆ. ರೈತರಿಗೆ ಅವಾಗ್ಲಾರು ನ್ಯಾಯ ಸಿಗುತ್ತೆ. ನಿಮಗೆ ಕೇಂದ್ರ ಹತ್ತ ಬೊಟ್ಟು ಮಾಡಿ ತೋರಿಸ್ತಿದ್ರ. ಯಾಕೆ ಇವತ್ತು ನಿಮ್ಗೆ ಕೇಂದ್ರದ ಮೇಲೆ ನಿಮ್ಗೆ ಆರೋಪವನ್ನ ಮಾಡ್ತಾ ಇದ್ರಿ? ಹೋಗಿ ಡೆಲ್ಲಿಗೆ, ನಾವೇ ನಿಮ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಕೊಡ್ತೀವಿ. ಅಲ್ಲಿ ಹೋಗ್ಬಿಟ್ಟು ಪಾರ್ಲಿಮೆಂಟ್ ಮುಂದೆ ಕುತ್ಕೊಂಡು ಪ್ರತಿಭಟನೆ ಮಾಡಿ. ಕೇಳಿ, ಅಲ್ಲಿ ಸಿಎಂ ಮುಂದೆ ಕುತ್ಕೊಂಡು ನೀವು ಈ ತರ ಕಿಡಿಕಾರಿದ್ರೆ ಸಿಎಂ ಏನಕ್ಕೆ ಕರೆದಿರೋದು? 100 ರೂಪಾಯಿ ಜಾಸ್ತಿ ಕೊಡಕ್ಕಾಗಲ್ವಾ ನಿಮ್ಗೆ? 100 ರೂಪಾಯಿ ಜಾಸ್ತಿ ಕೊಡಕ್ಕಾಗಲ್ವಾ? ಇವತ್ತು ಯಾವ ಸಕ್ಕರೆ ಕಾರ್ಖಾನೆಯಲ್ಲಿ ಎಷ್ಟೆಷ್ಟು ಬಾಕಿ ಇದೆ ಬಿಲ್ಗಳನ್ನೋದು ನಾವು ಲೆಕ್ಕ ಕೊಡ್ಬೇಕಾ ನಿಮ್ಗೆ? ನಿಮಗೆ ನಡ್ಸೋದಕ್ಕಾಗಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ, ಫಸ್ಟ್ ಹೋಗಿ. ಬರ್ತಾರೆ, ಬೇರೆಯವರು ಬರ್ತಾರೆ, ತುಂಬಾ ಜನ ಕಾಯ್ತಾರೆ. ನಡ್ಸೋದಕ್ಕೆ ಯೋಗ್ಯತೆ ಇರೋರು ಬಂದು ನಡೆಸ್ತಾರೆ. ನಿಮ್ಗೆ ರೈತರಿಗೆ 100 ರೂಪಾಯಿ ಜಾಸ್ತಿ ಕೊಡಕ್ಕಾಗಲ್ಲ ಅಂತಂದ್ರೆ ನಿಮಗೆ ನಡ್ಸೋದಕ್ಕೆ ಆಗಲ್ಲ ಅಂತಾನೆ ಅರ್ಥ. ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಚಂದ್ರು, ಸಿಎಂ ಕರೆದಿದ್ದಾರೆ ಒಂದು ಸಂಧಾನ ಮಾಡೋಣ ಅಂತೇಳಿ, ಆದ್ರೆ ಮಾಲೀಕರ ಒಂದು ಇದು ನೋಡಿ ಮಾಡೋದೇ ಇಲ್ಲ. ನಮ್ ಕೈ ನಡ್ಸಕ್ ಆಗ್ತಾ ಇಲ್ಲ, ಬಿಟ್ಟು ಹೋಗ್ತೀವಿ ಅಂತ. ಯಾರದಲ್ಲಿ ಎಲ್ಲ MLC, MLA, ಮಿನಿಸ್ಟರ್, MP ಗಳದೇ ಇರೋದಲ್ವಾ? ಹೋಗ್ಲಿ ಅಲ್ಲಿ ಡೆಲ್ಲಿ ಮುಂದೆ ಪ್ರತಿಭಟನೆ ಮಾಡ್ಲಿ. ಇವತ್ತು ಇವ್ರಿಗೆ 300 ರೂಪಾಯಿ ಜಾಸ್ತಿ ಬೇಕು ಅಂತ ಹೇಳಿ ರೈತರು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ರೋಡಲ್ಲಿ. ಅದೇ ತರ ಇವರು ಹೋಗಿ ಡೆಲ್ಲಿನ ಪ್ರತಿಭಟನೆ ಮಾಡ್ಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಕುತ್ಕೊಂಡು ಆಗಲ್ಲ ಪಾಗಲ್ಲ ಅಂತೇಳಿ ಸಿಎಂಗೆ ಎದುರಿಸಿದ್ರೆ ಏನ್ ಎದುರ್ಕೊಳ್ತಾರೆ ಅನ್ಕೊಂಡಿದ್ರೆ ಸಿದ್ದರಾಮಯ್ಯ ಅವರು? ನೋ ವೇ. ಚಂದ್ರು, ಏನ್ ಆಗ್ತಾ ಇದೆ ಈಗ ಒಳಗಡೆ ಮೀಟಿಂಗ್ ಅಲ್ಲಿ? ಯಾಕೆ ಒಮ್ಮತಕ್ಕೆ ಬರ್ತಾ ಇಲ್ಲ? ಯಾಕೆ ಸಿದ್ದರಾಮಯ್ಯ ಅವರ ಒಂದು ಮನವಿಯನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರು ಸ್ವೀಕಾರ ಮಾಡ್ತಾ ಇಲ್ಲ? ಯಾಕೇನಾಗಿದೆ, ಏನಾಗ್ತಾ ಇದೆ? ಇನ್ಸೈಡ್ ಇನ್ಫಾರ್ಮೇಶನ್ ಏನ್ ಕೊಡ್ತೀರಿ ಚಂದ್ರು? ಮತ್ತೆ ಸಂಪರ್ಕ ಮಾಡ್ತೀವಿ, ನಮ್ಮ ರಿಪೋರ್ಟರ್ ಚಂದ್ರನ ಕನೆಕ್ಟ್ ಮಾಡ್ತೀವಿ. ಸಕ್ಕರೆ ಕಾರ್ಖಾನೆ ಮಾಲೀಕರು ಇವತ್ತು ಯಾರೆಲ್ಲ ಇದ್ದೀರಿ, ನಿಮಗೆ ಕಾರ್ಖಾನೆಯನ್ನ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ದಯವಿಟ್ಟು ಬಿಟ್ಟು ಹೋಗಿ. ತುಂಬಾ ಜನ ಇದ್ದಾರೆ ಇವತ್ತು ಕಾರ್ಖಾನೆ ನಡೆಸೋದಕ್ಕೆ ಮುಂದೆ ಬರೋರು. ಪ್ರೈವೇಟ್ ಕಂಪನಿಗಳು ಬರ್ತವೆ, ರೆಡಿ ಇದ್ದಾರೆ. ನಿಮ್ಗೇನ್ರಿ ಬಂದಿರೋದು ಹೊತ್ತು? ಆ ರೈತರು ವರ್ಷ ಪೂರ್ತಿ ಬೆವರು ಸುರಿಸಿ ಬೆಳೆದಿರುವಂತ ಬೆಳೆಯಲ್ಲಿ ಅವರು ಕೇಳ್ತಿರೋದೇನು? 300 ರೂಪಾಯಿ ಜಾಸ್ತಿ, 300 ರೂಪಾಯಿ ಜಾಸ್ತಿ ಕೇಳ್ತಿರೋದು.
ನೀವು 1 ಟನ್ ಕಬ್ಬನ್ನ ಪಡೆದುಕೊಂಡು ನಿಮಗೆ 10-15 ಸಾವಿರ ರೂಪಾಯಿ ಲಾಭ ಆಗಲ್ವಾ? ಮಾಡ್ಕೊಳ್ತಿರೋ ಇಲ್ವೋ ಹೇಳಿ? ಅದ್ರಲ್ಲಿ 3,500 ರೂಪಾಯಿ ಕೊಡಿ ಅಂದ್ರೆ ಕೊಡಕ್ ಆಗ್ತಿಲ್ಲ ಅಂತಂದ್ರೆ, ವರ್ಷ ಪೂರ್ತಿ ಕಷ್ಟಪಟ್ಟು ಮಳೆ ಬರಲಿಲ್ಲ ಅಂತಂದ್ರೆ ನೀರ್ ತಂದು ನೀರ್ ಹಾಕಿ ಭೂಮಿ ಅಗ್ದು ಹದ ಮಾಡಿ ಕಟಾವ್ ಮಾಡಿ ಕೊಳೆ ಕಿತ್ಕೊಂಡು ಬಿಸಿಲಲ್ಲಿ ಸುಟ್ಟು ಬೆಂಡಾಗಿ ಕಬ್ಬನ್ನ ಬೆಳಿತಾರೆ ಕಷ್ಟಪಟ್ಕೊಂಡು. ಅವರಿಗೆ ಅವರ ಬೆಂಬಲ ಬೆಲೆ ಕೇಳೋದು ರೈಟ್ಸ್ ಇರಲ್ವಾ? ನೀವಿಲ್ಲಿ ಕುತ್ಕೊಂಡು ಹೇಳ್ತೀರ ನಮ್ ಕೈ ನಡ್ಸಕ್ ಆಗಲ್ಲ ಅಂತೇಳಿ. ಇವತ್ತು ರೈತ ಏನಾದ್ರು ನಿಮಗೆ ಕಬ್ಬನ್ನ ಕೊಡೋದಕ್ಕೆ ಹೋಗೋದಿಲ್ಲ, ನಾವು ಮಹಾರಾಷ್ಟ್ರ ಕಳಿಸ್ತೀವಿ ಅಂತಂದ್ರೆ ಏನ್ರಿ ಮಾಡ್ತೀರಾ? ನೀವೇನು ಬಿಟ್ಟೋಗೋದು, ನಿಮ್ಮ ಫ್ಯಾಕ್ಟ್ರಿನ ನೀವೇ ಬಾಗ್ಲು ಹಾಕೋಬೇಕು. ನಿಮ್ಮ ಯೋಗ್ಯತೆಗಳಿಗೆ ನಡ್ಸಕ್ ಆಗಲ್ಲ ಅಂತ ಹೇಳ್ತೀರಾ. ಹೋಗಿ ನಡೆಸ್ಬೇಡಿ, ನೀವು ಫ್ಯಾಕ್ಟ್ರಿನ ನಡೆಸ್ಬೇಡಿ. ನಡೆಸೋರು ತುಂಬಾ ಜನ ಇದ್ದಾರೆ. ನಿಮ್ಗೆ ಇಲ್ಲಿ ವಿಧಾನಸೌಧದಲ್ಲಿ ಕುರ್ಚಿನೂ ಬೇಕು, ಮಂತ್ರಿ ಸ್ಥಾನನೂ ಬೇಕು, ಕಾರ್ ಮೇಲೆ ಗೂಟನೂ ಬೇಕು, ನೀವು ನಡೆಸ್ತಿರೋ ಫ್ಯಾಕ್ಟ್ರಿನೂ ಬೇಕು, ರೈತರ ರಕ್ತನೂ ಬೇಕು ನಿಮ್ಗೆ. ನೋಡಿ, ನೇರ ದೃಶ್ಯಾವಳಿ ನೋಡ್ತಾ ಇದ್ರಿ. ಇದು ಈ ಕ್ಷಣದ ಲೈವ್ ದೃಶ್ಯಾವಳಿ. ಗುಲ್ಲಾಪುರದಲ್ಲಿ ನೋಡಿ, ಅಲ್ಲಿ ಯಾರೋ ಒಬ್ಬ ರೈತ 2,000 ರೊಟ್ಟಿನ ಕಳಿಸ್ತಾರೆ, 5,000 ರೊಟ್ಟಿನ ಕಳಿಸ್ತಾನೆ, ನೀರಿನ ಬಾಟ್ಲಿ ಕಳಿಸ್ತಾನೆ. ಇದು ರೈತರಿಗೆ ಯಾವಾಗ್ಲೂ ರೈತರೇ ಬೆನ್ನೆಲುಬಾಗಿ ನಿಲ್ಲೋದು. ನೀವೇನ್ ಮಾಡ್ತಾ ಇದ್ರಿ? ಇಲ್ಲಿ ಕುತ್ಕೊಂಡು ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ರಿ ವಿಧಾನಸೌಧದಲ್ಲಿ. ಬರೀ ಮೀಟಿಂಗ್ ಮಾಡೋದು. ಮೀಟಿಂಗ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಹೋಗಿ ರೈತರ ಜೊತೆ ಕುತ್ಕೊಂಡು ಮೀಟಿಂಗ್ ಮಾಡಿ, ಹೋಗಿ ಸುವರ್ಣಸೌಧಕ್ಕೆ ಹೋಗಿ ಮೀಟಿಂಗ್ ಮಾಡಿ. ಆಗಲ್ಲ, ಆಗಲ್ಲ ಅದು ನಿಮ್ ಕೈನಲ್ಲಿ. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಕಳೆದ 1.5 ಗಂಟೆಯಿಂದ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ಸಭೆಯನ್ನ ಮಾಡ್ತಿದ್ದಾರೆ. ಹೆಚ್ಚುವರಿ ದರ ನೀಡಲ್ಲ ಅಂತಿದ್ದಾರಂತೆ ಕಾರ್ಖಾನೆ ಮಾಲೀಕರು. 3,200 ರೂಪಾಯಿ ಬಿಟ್ಟು ಹೆಚ್ಚುವರಿ ಹಣ ಕೊಡೋಲ್ಲ ಅಂತಿದ್ದಾರಂತೆ ಮಾಲೀಕರು. ಸಿಎಂ ಅವರ ಪ್ಲಾನ್ ಏನು? 100 ರೂಪಾಯಿ ಜಾಸ್ತಿ ಮಾಡಿ ಕೊಡಿ ಅಂತೇಳಿ, 3,300 ರೂಪಾಯಿ ಕೊಡಿ ಅಂತೇಳಿ ಸಚಿವರ ಮೂಲಕ ಸಂಧಾನ ಮಾಡುವಂತ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಆದ್ರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಂದ ಯಾವುದೇ ರೀತಿಯಾದಂತಹ ಸಮ್ಮತಿ ಸಿಗ್ತಾ ಇಲ್ಲ. ಇವತ್ತು ಅಲ್ಲಿರುವಂತಹ ಮೀಟಿಂಗ್ ನಲ್ಲಿ ಎಷ್ಟು ಜನ ಜನಪ್ರತಿನಿಧಿಗಳಿದ್ದೀರಿ? ನಿಮ್ಗೆ 100 ರೂಪಾಯಿ ಜಾಸ್ತಿ ಕೊಡಕ್ಕಾಗಲ್ವಾ? ನಿಮ್ಗೆ 1 ಟನ್ ಕಬ್ಬನ್ನ ತಗೊಂಡ್ರೆ ನೀವು ಅದರಿಂದ ಎಷ್ಟು ಲಾಭ ತಗೋತಿರಂತ ಲೆಕ್ಕ ನಮ್ಮ ಹತ್ರ ಇದೆ, ಲೆಕ್ಕ ನಮ್ಮ ಹತ್ರ ಇದೆ. ಇವತ್ತು ನೀವು ಕೇಳ್ತೀರಾ 5 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೆಜಿ ಸಕ್ಕರೆಗೆ ಮಾಡಿಸ್ಕೊಳ್ಳಿ. ಇವತ್ತು ನೀವು ರೈತರು ಇವತ್ತು ಬಂದು ಬೀದಿನಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ, ಆದ್ರೆ ನೀವಿಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಿದ್ದಾರೆ. ಓಕೆ, ಒಪ್ಕೊಳ್ಳೋಣ. ಯಾಕೆ ಸುವರ್ಣಸೌಧ ಇರ್ಲಿಲ್ವಾ? ಸುವರ್ಣಸೌಧದಲ್ಲಿ ಮೀಟಿಂಗ್ ಮಾಡ್ಬೋದಿತ್ತಲ್ವಾ? ಇರ್ಲಿ, ಫಸ್ಟ್ ನೀವು ರೈತರ ಸಮಸ್ಯೆನ ಬಗೆಹರಿಸುವಂತ ಕೆಲಸವನ್ನ ಮಾಡಿ. ಕೇಂದ್ರದಿಂದ ದಕ್ಷಿಣ ಭಾರತ ಸಕ್ಕರೆ ಕಾರ್ಖಾನೆಗಳು ನಷ್ಟ ಆಗಿದೆ. ಸಿಎಂ ಸಿದ್ದರಾಮಯ್ಯ ಸಭೆಯಲ್ಲಿ ಕೇಂದ್ರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರಂತೆ. ಹೋಗಿ ಡೆಲ್ಲಿ